ಅಶ್ವಿನಿ ಮೇಡಮ್ ಅವರು ಹನುಮಂತನ 115ನೇ ದಿವಸಕ್ಕೆ ವಿಶ್ ಮಾಡಿದ್ದಾರೆ. ಈಗ ಅಶ್ವಿನಿ ಮೇಡಮ್ ತುಂಬಾನೇ ಬ್ಯುಸಿ ಆಗಿರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡುವುದಾಗಿರ್ಬೋದು, ಸಿನಿಮಾ ಅದೇ ಹೊಸಬರಿಗೆ ಸಂಬಂಧಪಟ್ಟಿರುವ ಹಾಗೆ ಸಪೋರ್ಟ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಅಶ್ವಿನಿ ಮೇಡಮ್ ಅಷ್ಟು ಸಿಂಪ್ಲಿಸಿಟಿ ಇಟ್ಕೊಂಡಂಥವ್ರು. ಅದೇ ರೀತಿ ಬಿಗ್ ಬಾಸ್ ಪ್ರತಿಯೊಬ್ಬರು ಕೂಡ ನೋಡ್ತಿರ್ತಾರೆ. ಸಾಕಷ್ಟು ಸೆಲೆಬ್ರಿಟೀಸ್ಗಳು ಹನುಮಂತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಸಪೋರ್ಟ್ ಮಾಡಿ ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇನೆ. ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹನುಮಂತ ಮುಗ್ಧತೆ, ಹನುಮಂತ ಆಟ, ಕುರಿಗೈ ಹನುಮಂತ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಸೊ ಹೀಗಾಗಿ ಅದ್ಭುತವಾದಂಥ ಗಾಯಕ ಬೇರೆ ಅಲ್ವಾ. ಸೊ ಹೀಗಾಗಿ ಅಂದ್ರೆ ಹಾಡನಾಡುವಂಥವ್ರು ವಿಜಯ್ ಪ್ರಕಾಶ್ ಅವರಾಗಿರ್ಬೋದು, ಆಮೇಲೆ ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಸಾಕಷ್ಟು ಬೇರೆ ಬೇರೆ ಸಿಂಗಿಂಗ್ ಶೋನಲ್ಲಿ ಇದ್ದಂಥವ್ರು, ಸರಿಗಪ್ಪ ಕಂಟೆಸ್ಟೆಂಟ್ಸ್ಗಳು ಎಲ್ಲರೂ ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಬೆಸ್ಟ್ ವಿಶೇಷನ ತಿಳಿಸಿದ್ದಾರೆ. 115 ದಿವಸಗಳನ್ನ ಪೂರೈಸಿದ್ದಾರೆ ಹನುಮಂತ. ಇನ್ನು 2 ದಿವಸಗಳಲ್ಲಿ ಫಿನಾಲೆ ಮೆಟ್ಟಲು ಕೂಡ ಇರ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ. ನಿಜಕ್ಕೂ ಕೂಡ ಹನುಮಂತ ಗೆಲ್ತಾರ ಅಥವಾ 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ ಏನಾದರೂ ಪಡೆದುಕೊಳ್ತಾರೆ. ತುಂಬಾನೇ ಕ್ಯೂರಿಯಾಸಿಟಿಯಿಂದ ಪ್ರತಿಯೊಬ್ಬರ ರೀತಿ ಅಶ್ವಿನಿ ಮೇಡಮ್ ಕೂಡ ಕಾಯ್ತಾ ಇದ್ದಾರೆ ಯಾರು ವಿನ್ನರ್ ಆಗ್ತಾರೆ ಅಂತ ತಿಳಿದುಕೊಳ್ಳೋಕೆ. ಸೊ ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ಉಂಟಾ ಹನುಮಂತನಿಗೆ? ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅತ್ಯುತ್ತಮವಾದ ಸ್ಪರ್ಧಿ ಹನುಮಂತ, ಅದರಲ್ಲಿ 2 ಮಾತಿಲ್ಲ. ಅದೇ ರೀತಿ ಚೆನ್ನಾಗಿ ಆಟ ಆಡಿ ಇಲ್ಲಿ ತನಕ ಬಂದಿದ್ದಾರೆ.